ಹಂತಕರ ರಕ್ತದಾಹ ಇನ್ನೂ ಆರಿಲ್ಲ. ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂಥದ್ದು ಜಗದೀಶ್ ಅವರ ಹಂತಕನಾಗಿರುವಂತಹ ಹರೀಶ್ ಬಾಬು ಈಗ ಇನ್ನೊಬ್ಬ ಇನ್ಸ್ಪೆಕ್ಟರ್ನ ಕೊಲೆಯಾಡುವಂತಹ ಮಾತನಾಡಿದ್ದಾನೆ. ಇಂತಹ ದಿಮಾಕಿನ ಮಾತುಗಳನ್ನು ಆಡುವಂತಹ ಈ ಹಂತಕರ ಮನಸ್ಥಿತಿ ಹೇಗಿರುತ್ತೆ, ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿ ಜಾಯ್ನ್ ಆಗಿರುವಂಥದ್ದು ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪರ ಜೊತೆ ಇದ್ದಾರೆ. ಶಂಕರಪ್ಪರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಪ್ಪರೇ, ಬಹುಶಃ ಒಬ್ಬ ಹಂತಕ ಈ ರೀತಿ ಮಾತನಾಡುವಂಥ ಜನಸಾಮಾನ್ಯರಿಗೆ ಅಚ್ಚರಿಯಾಗುತ್ತೆ. ಆದರೆ ಇಂತಹ ಕೇಸ್ಗಳು ಹಲವಿರುತ್ತೆ ಅಂತ ಈಗಾಗಲೇ ಹೇಳ್ತಾ ಇದ್ರು. ತಾವೇನಂತೀರಿ, ಇಂತಹದೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ಏನು ಅನ್ಸುತ್ತೆ ಅಂತ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕಾನೂನಿನ ಅರಿವಿದ್ದು, ಪೊಲೀಸರು ಭಯ ಇದ್ದು, ಕಾನೂನು ಈ ಥರ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ದು ಅವನು ಈ ಥರ ವಿತಂಡವಾದ ಮತ್ತು ದುರಂಕಾರದ ಮಾತುಗಳನ್ನು ಅಥವಾ ಮಾತುಗಳನ್ನು ಅಥವಾ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟರೆ ಇದು ಖಂಡಿತವಾಗ್ಲೂ ಸಹ ಅವನ ಮನಸ್ಥಿತಿ ಸರಿ ಇಲ್ಲ, ಅಥವಾ ಅವನು ಬೇಕು ಅಂತಲೇ ದುರಂಕಾರವಾಗಿ ಈ ಥರ ಮಾತಾಡ್ತಾ ಇದ್ದಾನಂತೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಈ ಥರ ವ್ಯಕ್ತಿಗಳು ಇಲ್ಲ ಅಂತ ಅಂದ್ಬಿಟ್ಟು ಸೊಸೈಟಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಬಟ್ ಅನೇಕ ಸಂದರ್ಭಗಳಲ್ಲಿ ಪೊಲೀಸವರು ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಇರ್ತದೆ, ಸ್ವಇಚ್ಛೆ ಹೇಳಿಕೆಯನ್ನು ಮಾಡ್ಕೊಳ್ಳುವಂಥದ್ದು ಅಂತ. ಇವು ನಮ್ಮ ಇಬ್ರಿಗೂ ಗೊತ್ತಿದೆ, ಅವರು ಬಹಳ ಅನುಭವಿಸಿದ್ರು ಮತ್ತು ಅನೇಕ ಸಂದರ್ಭದಲ್ಲಿ ಅವರು ದೊಡ್ಡ ದೊಡ್ಡ ಕೇಸ್ಗಳನ್ನು ಫೈಟ್ ಮಾಡಿರ್ತಕ್ಕಂಥ ಮತ್ತು ಅವ್ರ ಬಗ್ಗೆ ಇಡೀ ಕರ್ನಾಟಕ ಜನತೆಗೆ ಗೌರವ ಇರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಗೊತ್ತಿರ್ತಕ್ಕಂಥ ಅವ್ರಿಗೂ ಕಾನ್ಸಿಯಸ್ಗೆ ಅವರು ಒಪ್ಕೋಬೇಕಾಗುತ್ತದೆ. ಮೋಸ್ಟ್ ಆಫ್ ದಿ ಸ್ಟೇಟ್ಮೆಂಟ್ 161 ಇರ್ಬೋದು ಅಥವಾ ಅಕ್ಯೂಸ್ಡ್ಗಳ ಹೇಳಿಕೆ ಇರ್ಬೋದು, ಅವರ ಸಿಗ್ನೇಚರ್ ಇರೋದಿಲ್ಲ ಅದರಲ್ಲಿ. ಅನೇಕ ಸಂದರ್ಭದಲ್ಲಿ ರೈಟರ್ಸ್ ಬರೆದ್ಬಿಡ್ತಾರೆ, ಅವ್ರ ಹೇಳಿಕೆಯನ್ನು ಪಡ್ಕೊತಾರೆ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಮಾಡ್ಕೊತಾರೆ. ಆದರೆ ಸೆನ್ಸೇಷನಲ್ ಕೇಸ್ಗಳು, ಈ ರೀತಿಯಾಗಿರ್ತಕ್ಕಂಥ ಸೆನ್ಸೇಷನಲ್ ಸಾಮಾನ್ಯವಾಗಿ ಪೊಲೀಸವರು ಸಹ ಈ ರೀತಿಯಾಗಿ ರಿಸ್ಕ್ ತಗೊಳ್ಳೋಕೆ ಹೋಗೋದಿಲ್ಲ. ಅವರು ಹೇಳಿಕೆಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕರೆಕ್ಟ್ ಹೇಳಿಕೆಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಾರೆ. ಇದು ದಾಖಲಾಗುತ್ತೆ ಅಂತ, ಇದು ದಾಖಲಾಗ್ಬೋದು. ಆದರೆ ಕಾನೂನಿನ ಪರಿಮಿತಿಯಲ್ಲಿ ಏನಾಗ್ತದೆ ಅಂದರೆ, ವಾಟ್ ಎವರ್ ದ ಸ್ಟೇಟ್ಮೆಂಟ್ ಇಸ್ ಮೇಡ್ ಬಿಫೋರ್ ದಿ ಪೊಲೀಸ್, ದೇರ್ ಇಸ್ ನೋ ಎವಿಡೆಂಟ್ ವ್ಯಾಲ್ಯೂ ಫಾರ್ ದಟ್ ಅಂತ. ಕಾನೂನಾತ್ಮಕವಾಗಿ ಕಾನೂನು ಸಾಕ್ಷಿ ಎವಿಡೆಂಟ್ ಆಕ್ಟ್ ಪ್ರಕಾರವಾಗಿ ಅದಕ್ಕೆ ಮಾನ್ಯತೆ ಇರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಡು ಬಂದಿದೆ. ಜೊತೆಗೆ ಕಾನೂನು ಇದೆ. ಯಾಕೆ ಆ ಥರ ಹೇಳಿದ್ದಾರೆ ಅಂದರೆ, ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಸಹ ಕ್ರಿಮಿನಲ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನೋ ಆಗಿರ್ಬೋದು, ಅವನ ಜೀವಿಸುವಂಥ ಹಕ್ಕನ್ನು ಸಹ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ರಕ್ಷಣೆ ಮಾಡಿದೆ ಅಂತ ಅವ್ರನ್ನೂ ಸಹ. ಸೊ ಆಗ ಯಾವುದೇ ಕಾರಣಕ್ಕೂ ಸಹ ಆತ ರೀತಿ ಹೇಳಿಕೆಗಳು ಮಿಸ್ಯೂಸ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ. ಯಾಕಂದರೆ ಒತ್ತಾಯಪೂರ್ವಕವಾಗಿ ಅಥವಾ ಬಡಿದು ಒಂದು ಹೇಳಿಕೆಗಳನ್ನು ಬರೆಸಿದ್ರೆ ಅದು ಅವನ ವೈಯಕ್ತಿಕ ಹಕ್ಕಿಗೆ ಧಕ್ಕೆ ಆಗ್ತದೆ. ಉದ್ದೇಶದಿಂದ ಆ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಎಕ್ಸೆಂಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಒಂದು ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಎಂದೂ ಸಹ ಆಚೆ ಇಲ್ಲಿವರೆಗೂ ಬಂದಿಲ್ಲ. ಇದು ಪೊಲೀಸ್ ಹೇಳಿಕೆಯಲ್ಲಿ ಇರ್ತಕ್ಕಂಥ ಹೇಳಿಕೆ ಅಂತ ಮಾತ್ರ. ಅದು ಕೊಟ್ಟಿದ್ದಾರೋ ಇಲ್ವೋ ಅದನ್ನ ನಾವಂತೂ ಹೇಳಕ್ಕಾಗಲ್ಲ, ನೀವು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಬಟ್ ಅದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಪೊಲೀಸವ್ರಿಗೆ ಮಾತ್ರ ಗೊತ್ತು. ಪೊಲೀಸವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಆ ಹೇಳಿಕೆಯನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಯಾಕೆ ಇವತ್ತಿನ ದಿವಸ ಈ ಹೇಳಿಕೆ ನಿಮಗೆ ಬಂತು, ಪೊಲೀಸ್ ಇನ್ನೊಬ್ಬರು ಸಾಯಿಸ್ತಿರ್ತಕ್ಕಂಥದ್ದು, ಅದು ನಿಜವಾಗ್ಲೂ ಅದು ನಿಜ ದುರಂತನೇ ಸರಿ. ಬಟ್ ನಾನು ಹೇಳುವಂಥದ್ದು, ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ವರ್ತನೆ ಅಪರಾಧ ಇದ್ದಂಥ ಸಂದರ್ಭದಲ್ಲಿ ಅದು ನಿಜವಾಗ್ಲೂ ಸಹ ಖಂಡನೀಯ, ಕಾನೂನಾತ್ಮಕವಾಗಿ ಸರಿಯಾದ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಒಂದು ವೇಳೆ ಅದೆಲ್ಲ ಸುಳ್ಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೆನ್ ಇದು ಇಟ್ಸ್ ಎ ಮ್ಯಾಟರ್ ಆಫ್ ಸೆಕೆಂಡ್ ಥಾಟ್. ಬಟ್ ನಾಗರಾಜ್ ಅವರೇ, ನಿಜಕ್ಕೂ ಅಂದ್ರೆ ಒಂದು ಹೇಳ್ತಾ ಇದ್ದಾರೆ, ಎಲ್ಲಾ ವ್ಯಕ್ತಿಗಳ ಹಕ್ಕನ್ನ ಅಲ್ಲಿ ಸಂರಕ್ಷಿಸುವಂಥದ್ದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ ಅಂತ ಹೇಳಿ. ಆದ್ರೆ ಎಲ್ಲೋ ಆ ಹಕ್ಕನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಇಂತಹ ಹಂತಕರಿಂದ ಆಗುತ್ತಾ ಅನ್ನೋದು. ಅವ್ರು ಮಾಡಿರೋ ಕೆಲಸಗಳೇ ಅವರು ಬೇರೆಯವರ ವ್ಯಕ್ತಿಗಳ ಒಂದು ಸ್ವಾತಂತ್ರ್ಯವನ್ನು ಹರಣ ಮಾಡಿರೋದು. ಇಲ್ಲಿ ಕೂಡ ಅವನು ಹೇಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದು ಕೂಡ ಕಾನೂನಾತ್ಮಕವಾಗಿ ಶಿಕ್ಷಾರ್ಹವಾಗಿರ್ತದೆ. ಈಗ ಆ ಒಂದು ಹೇಳಿಕೆ ಯಾವ ಪೊಲೀಸ್ ಅಧಿಕಾರಿ ಮುಂದೆ ಕೊಟ್ಟಿದ್ದಾರೆ, ಅವರೇ ಕೂಡ ಒಂದು ಸ್ವತಃ ಒಂದು ದೂರನ್ನು ಸಂಬಂಧಪಟ್ಟ ಪೊಲೀಸರಿಗೆ ಅಥವಾ ಅದೇ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿ ಆ ಒಂದು ಇವರಿಗೆ ವರ್ಗಾವಣೆ ಮಾಡ್ಬೋದು, ಅಥವಾ ಎಲ್ಲಿ ಇವರು ಈ ಥರ ಎಲ್ಲ ಪ್ಲಾನ್ ಮಾಡಿದ್ರು, ಹೊಚ್ಚ ಹಾಕಿದ್ರು ಅದನ್ನು ನೋಡಿಕೊಂಡು ಅವರಿಗೆ ವರ್ಗಾವಣೆ ಮಾಡಿ ಇದನ್ನ ಪ್ರತ್ಯೇಕವಾಗಿ ಕೇಸನ್ನು ದಾಖಲು ಮಾಡಿ ತನಿಖೆನೂ ಮಾಡ್ಬೋದು. ಇದೊಂದು ಅದಲ್ಲದೆ ಕಾನೂನಾತ್ಮಕವಾಗಿ ನೀವು ನೋಡಿದರೆ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ದಟ್ ಇಟ್ಸ್ ನಾಟ್ ಅಡ್ಮಿಸಿಬಲ್ ಅಂತ ತಗೊಂಡ್ರು ಕೂಡ ವಾಲಂಟ್ರಿ ಸ್ಟೇಟ್ಮೆಂಟು. ಬಟ್ ಈ ಗೋಸ್ ಟು ದ ಕೋರ್ಟ್ ರೆಕಾರ್ಡಲ್ಲಿ ಇರುತ್ತೆ. ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿದರೆ ಅದರಲ್ಲಿ ಒಂದು ದಾಖಲೆ ಅದು ಇರುತ್ತೆ. ದಟ್ ಗಿವ್ಸ್ ಎ ಸಾರ್ಟ್ ಆಫ್ ಈ ಒಂದು ದಿಕ್ಸೂಚಿ ಯಾರಿಗೆ, ಪ್ರಿಸೈಡಿಂಗ್ ಆಫೀಸರ್ಗೆ. ಅದನ್ನು ಓದಿದ್ರೆ ಅವರ ಒಂದು ಈ ಆರೋಪಿಯ ಒಂದು ಮನಸ್ಥಿತಿ ಅವರಿಗೆ ನೇರವಾಗಿ ಅರ್ಥ ಆಗುತ್ತೆ, ಚಿತ್ರಣ ಸಿಗುತ್ತೆ. ಆದ್ರಿಂದ ಅವರು ಈ ಶಿಕ್ಷೆ ಕೊಡುವಂತ ಸಂದರ್ಭದಲ್ಲಿ ಇವನು ಯಾವ ರೀತಿಯ ಒಂದು ವ್ಯಕ್ತಿ
ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ನಾವು ಅದನ್ನ ಕೊಡದೇನೂ ಇರ್ಬೋದು. ನಾರ್ಮಲ್ ಆಗಿ ನಾವು ಅಂಥದನ್ನ ವಿಷಯಗಳನ್ನ ಬಚ್ಚಿಡೋದಿಲ್ಲ, ಕೊಡ್ತೀವಿ. ಬಟ್ ನಾರ್ಮಲ್ ಆಗಿ ಈ ಬಿಫೋರ್ ದಿ ಜಡ್ಜ್ಮೆಂಟ್ ಇಂಥದ್ದೆಲ್ಲ ಓದ್ತಾರೆ ಯಾರು ಪ್ರಿಸೈಡಿಂಗ್ ಆಫೀಸರು. ಓದಿದಾಗ ಅವರಿಗೆ ಒಂದು ರೀತಿಯ ಅಭಿಪ್ರಾಯ ಫಾರ್ಮ್ ಮಾಡಬೇಕು ಅಂತ ಏನು ಕಂಪಲ್ಸರಿ ಇದಿಲ್ಲ. ಆದರೆ ಒಂದೊಂದ್ಸಾರಿ ದಾರಿ ತಪ್ಪೋಗುವಂಥ ಸಂದರ್ಭದಲ್ಲಿ ಇದರಲ್ಲಿ ಸಹಾಯ ಆಗುತ್ತೆ. ಆದ್ರಿಂದ ಈ ಒಂದು ಹೇಳಿಕೆ ನೀಡಿರೋನು ಸಾಮಾನ್ಯ ಆರೋಪಿ ಅಥವಾ ಕ್ರಿಮಿನಲ್ ಅಂತೂ ಅಲ್ವೇ ಅಲ್ಲ. ಈಸ್ ಬೆಂಟ್ ಅಪಾನ್ ಆಫ್ಟರ್ ದಿ ಆಫೀಸರ್ಸ್ who have done their job in the line of ಡ್ಯೂಟಿಯಲ್ಲಿ ಅವರ ಕರ್ತವ್ಯ ಅಲ್ಲಿ ಏನು ಪೊಲೀಸ್ ಅಧಿಕಾರಿ ಮಾಡಬೇಕು ಆ ಕೆಲಸ ಅವ್ರು ಮಾಡಿದ್ದಾರೆ. ಅದನ್ನೇ ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಅವ್ರ ಮೇಲೆ ದ್ವೇಷ ಸಾಧಿಸೋ ಒಂದು ಇದೆಯಲ್ಲ, ಇದು ಇನ್ಹ್ಯೂಮನ್. ಅಷ್ಟೇ ಅಲ್ಲ, ಒಂಥರ ಮೃಗತ್ವ. ಈ ಮೃಗತ್ವದ ಸ್ವಭಾವದವರು ಯಾರೇ ಆಗಿರಲಿ ಅವ್ರು ಹಾರ್ಡ್ಕೋರ್ ಕ್ರಿಮಿನಲ್ಸ್ ಇರ್ತಾರೆ. ಅವರಿಗೆ ಸಾಮಾನ್ಯವಾಗಿ ಸುಮ್ಮನೆ ಬಿಡಬಾರ್ದು. ಅದನ್ನ ನ್ಯಾಚುರಲ್ ಆಗಿ ನಮ್ಮಂಥ ಅಧಿಕಾರಿಗಳಾಗಿ ನಾವೇನೋ ಒಂದು ಮಾಡ್ತಿದ್ವಿ. ಈಗಿನ ಪರಿಸ್ಥಿತಿಯಲ್ಲಿ ಪಾಪ ಎಲ್ಲರೂ ತಮ್ಮ ಒಂದು ಸ್ವಂತ ಒಂದು ರಕ್ಷಣೆಗೆ ನಿಂತಿದ್ದಾರೆ ಅಂತ ಕಾಣ್ತದೆ. ಯಾಕಂದ್ರೆ ಪೊಲೀಸ್ನವ್ರು ಇರೋದೇ ಬೇರೆಯವರ ರಕ್ಷಣೆಗೆ, ಬೇರೆಯವರ ಆಸ್ತಿ ಪಾಸ್ತಿನ ಕಾಪಾಡೋದಕ್ಕೆ ಅಂತ ನಮ್ಮ ಏನು ಪೊಲೀಸ್ ಮ್ಯಾನ್ಯುಯಲ್ ಅಲ್ಲೇ ಹೇಳ್ತದೆ, ಪೊಲೀಸ್ ಆಕ್ಟಲ್ಲೂ ಕೂಡ ಹೇಳ್ತದೆ. ನಮ್ಮ ಆದ್ಯ ಕರ್ತವ್ಯ, ಬೆಂಚ್ ಮಾರ್ಕ್, ನಮ್ಮ ಏನು ಕೆಲಸ ಪೊಲೀಸವ್ರದ್ದು ಅಂದ್ರೆ ಟು ಸೇವ್ ದಿ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ದಿ ಪಬ್ಲಿಕ್, ಈವನ್ ಅಟ್ ದಿ ಕಾಸ್ಟ್ ಆಫ್ ರಿಸ್ಕಿಂಗ್ ದೇರ್ ಓನ್ ಲೈಫ್. ಈಗ ಅದು ಉಲ್ಟಾ ಆಗಿದೆ ಡೆಫಿನೇಷನ್ ಅಂತ. ಪೊಲೀಸಲ್ಲಿ ನೋಡಿ, ಪೊಲೀಸಿಗೆ ನಾವು ಸೇರ್ಬೇಕಾದ್ರೆ ಮೊದಲಿಗೆ ನಮ್ಗೆ ಹೇಳ್ತಾ ಇದ್ದಿದ್ದೇನು ಅಂದ್ರೆ ಹೇಳಿತನ ಪೊಲೀಸಲ್ಲಿ ಅಂತಿಮ. ಹೇಳಿತನ ತೋರಿಸಿದ್ರೆ ಇಲಾಖಾ ವಿಚಾರಣೆ ಆದಾಗ ಅದರೊಳಗೆ ಮೊದಲನೇ ಶಿಕ್ಷೆ ಏನು ಅಂದ್ರೆ ಇಲಾಖೆಯಿಂದ ವಜಾ ಮಾಡುವಂಥದ್ದು. ಹೇಳಿತನ ತೋರಿಸೋ ಪ್ರಶ್ನೆ ಇಲ್ಲ. ಇಲ್ಲಿ ಆ ಪುನೀತ್ ಇನ್ಸ್ಪೆಕ್ಟರ್ಗೆ ಮಾತ್ರ ನಂದೊಂದು ಸೆಲ್ಯೂಟ್ ಇದೆ. ಯಾಕೆ ಅಂದ್ರೆ ಇಂಥ ಪಾತಕರಿಗೆ ಅವರ ಆ ಮನಸ್ಸಿಗೆ ಹೆಂಗ್ ಟೆಚ್ಚಾಗಿರ್ಬೇಕು ಅಂದ್ರೆ ಅವ್ರ ಮೇಲೆ ಎಂತ ಭಯ ಇರಬೇಕು ಇವ್ರಿಗೆ ಅಂತ. ಈ ತರ ಪುನೀತ್ನಂತ ಸಂತತಿಗಳು ಇಲಾಖೆಗೆ ಜಾಸ್ತಿ ಆಗಬೇಕು. ಈ ಪಾತಕಿಗಳು ಅವ್ರಿಗೆ ಬೆದರಿಕೆ, ಈ ಗೊಡ್ಡು ಬೆದರಿಕೆಗಳು ಹಾಕುವಂಥದ್ದು ಹೆಚ್ಚದಾದ್ರೆ ಅದ್ರೊಳಗೇನ್ ಬೆದರಿಕೆ ಅಲ್ಲ, ಅದು ಇಡೀ ಪಾತಕ ಲೋಕ ಪುನೀತ್ಗೆ ಎಷ್ಟು ಎದುರಿದ್ದಾರೆ ಅಂತ ತೋರಿಸುತ್ತದು. ಅಂದ್ರೆ ತಾವು ನೆನೆಸ್ಕೊಳ್ಳೋದಾದ್ರೆ ತಮಗೂ ಕೂಡ ಸಾಕಷ್ಟು ಇಂತಹ ಬೆದರಿಕೆ ಕರೆಗಳು ಬಂದಂತಹ ಪ್ರಕರಣಗಳು, ಬೆದರಿಕೆ ಕರೆಗಳು ತುಂಬಾ ಬಂದಿದೆ. ತುಂಬಾ ಬಂದಾಗ ಕೆಲವರು ನಾವು ಗಡ್ಡ ಮೀಸೆ ಬೋಳಿಸೋದಿಲ್ಲ ಅಂದ್ರೆ ಅದು ನೆಲ ತಾಗೋ ತನಕ ನೀನು ಅದನ್ನ ಬೋಳಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ನಾವು ಹೇಳಿದೀವಿ, ಉತ್ತರ ಕೊಟ್ಟಿದ್ದೀವಿ. ಅದು ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ನೋಡಿ, ಇತ್ತೀಚೆಗೆ ಹೈಕೋರ್ಟ್ ಮದ್ರಾಸ್ ಚೆನ್ನೈಯಲ್ಲಿ ಹೈಕೋರ್ಟ್ ಒಂದು ನ್ಯಾಯಾಧೀಶರು ಒಂದು ರೇಪ್ ಕೇಸಲ್ಲಿ ಅತ್ಯಾಚಾರಿಯ ಮೇಲೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಡುವಾಗ ಒಂದು ಅಂಶವನ್ನ ಅವರು ಅಲ್ಲಿ ಹೇಳ್ತಾರೆ, ಇಂಥ ಅಪರಾಧಿಗಳಿಗೆ ಇವರ ಪುರುಷತ್ವವನ್ನ ನಾಶ ಮಾಡುವಂತ ಕ್ರಮ ಬರಬೇಕು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಗೂ ಗೊತ್ತಾಗಿದೆ ಈ ಶಿಕ್ಷೆಯ ಪ್ರಮಾಣಗಳು ಅದು ಜಾರಿ ಸರಿ ಇಲ್ಲ ಅಂತ. ಇನ್ನು ಕಾಠಿಣ್ಯ ಬೇಕಿತ್ತಲ್ಲಿ ಅನ್ನೋದು. ಕಾಠಿಣ್ಯ ಅಲ್ಲ, ಜಾರಿ ಆಗುವಂತ ರೀತಿ. ಈಗ ಒಬ್ಬನಿಗೆ ಗಲ್ಲು ಶಿಕ್ಷೆ ಆದ್ರೆ 20 ವರ್ಷದ ತನಕ ಗಲ್ಲು ಶಿಕ್ಷೆ ಕೊಡದಿದ್ರೆ ಅರ್ಥ ಇದೆಯಾ? ಅದಕ್ಕೆ 20 ವರ್ಷದ ನಂತರ ಇವು ಮಾನವ ಹಕ್ಕುಗಳ ಆಯೋಗದವರು ಹೇಳ್ತಾರೆ ಇವರಿಗೆ ಮಾನಸಿಕವಾಗಿ ನೀವು ನೋಯಿಸ್ಬಿಟ್ಟಿದ್ದೀರಿ, ಅದರಿಂದ ಇದನ್ನ ಜೀವಾವಧಿ ಮಾಡಿ ಅಂತ. ಅದಕ್ಕೆ ಆ ನ್ಯಾಯಾಧೀಶರು ಹೇಳ್ತಾರೆ, ಮಾನವ ಹಕ್ಕುಗಳ ಇರೋದು ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ, ಲಾ ಅಬೈಡಿಂಗ್ ಸಿಟಿಜನ್ಗೆ ಮಾನವ ಗೌರವ ಇದೆ. ಬೇರೆ ಹಕ್ಕು ಉಲ್ಲಂಘನೆ ಮಾಡುವ ಆರೋಪಿಗಳಿಗೆ ಅದಿಲ್ಲ ಅಂತ ಹೇಳ್ತಾರೆ. ಅದನ್ನ ಎಲ್ಲರೂ ಗಮನಿಸಬೇಕು. ಅದು ಮಾಧ್ಯಮ ಗಮನಿಸಬೇಕು, ಕಾರ್ಯಾಂಗ ಗಮನಿಸಬೇಕು, ನ್ಯಾಯಾಂಗ ಗಮನಿಸಬೇಕು. ಯಾಕೆ ಆವಾಗ ಒಂದ್ ನಿಮಿಷ ಶಿವರಾಮ್ ಹೇಳ್ಬೋದು ಅಂದ್ರೆ ಅವರಿಗೆ ಆರೋಪಿಗಳಿಗೆ ಇಲ್ಲ ಅಂತ ಹೇಳಿಲ್ಲ, ಅಷ್ಟೇ ಪ್ರಮಾಣದಲ್ಲಿ ಈ ನ್ಯಾಯಯುತವಾಗಿ ನಡ್ಕೊಳ್ಳೋ ಒಂದು ಸಿಟಿಸನ್ಸ್ ಏನಿರ್ತಾರಲ್ಲ ಅವ್ರಿಗೂ ಕೊಡ್ಬೇಕು. ಮೋರ್ಸೋ ಟು ದ ವಿಕ್ಟಿಮ್. ಆಗ ವಿಕ್ಟಿಮ್ಗೆ ರಕ್ಷಣೆ ಆಗ್ಬೇಕು. ಆ ತರ ನಿಜವಾಗೂ ನಡ್ಕೊಂಡಿದ್ದೆ ಅದರಲ್ಲಿ, ಅದಕ್ಕೆ ಏನು ಆರೋಪಕ್ಕೆ ತಕ್ಕಾಗೆ ಶಿಕ್ಷೆ ಆಗ್ಬೇಕು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯು ಮಸ್ಟ್ ಗಿವ್ ದ ರೆಸ್ಪೆಕ್ಟ್ ಫಾರ್ ಅದರ್ ಸೆಂಟಿಮೆಂಟ್ಸ್. ಬಟ್ ಇನ್ನೊಬ್ಬರ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಯಾರು ಇನ್ನೊಬ್ಬರ ಹಕ್ಕುಗಳನ್ನ ತೇಜೋವಧೆ ಮಾಡ್ತಾರೆ ಅಂತವ್ರು ರಕ್ಷಣೆ ಕೊಡುವಂತ ಅವಶ್ಯಕತೆ ಇಲ್ಲ. ನಿಜ ನಿಜ. ಬಹುಶಃ ಅಂದ್ರೆ ಬೇರೆಯವರ ಹಕ್ಕುಗಳಿಗೆ ತೇಜೋವಧೆ ಮಾಡುವಂತಹ ಇಂತಹ ಹಂತಕರಿಗೆ ಹಾಗಿದ್ರೆ ಎಂತಹ ಶಿಕ್ಷೆ? ಚರ್ಚೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ.